ಮಂಜಣ್ಣ, ಏನು ಮಂಜಣ್ಣ ಯಾಕಡೆ ಹೊಂಟೆ? ತೋಟಕ್ಕುಂಟೆ ಬುದ್ಧಿ. ಇಸ್ಕೊಂಡ್ರೆ ದುಡ್ಡು ಯಾವ ಕೊಡ್ತೀವಿ ಮಂಜಣ್ಣ? ಮಗನಿಗೆ ಕೆಲಸ ಸಿಕ್ಕಿದ ತಕ್ಷಣ ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ ಬುದ್ಧಿ. ಏನಿದು ಒಂದೇ ಹೇಳ್ತೀಯ ನೋಡು, 6 ತಿಂಗಳು ಟೈಮ್ ಕೊಡ್ತೀನಿ, ಇಲ್ಲಾಂದ್ರೆಲ್ಲ ಜಪ್ತಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಆಯಿತು ಸರ್, ಅದಷ್ಟು ಬೇಗ ನೋಡು. ಹಾಂ ಅಪ್ಪ, ಅಪ್ಪ. ಮಗ ಯಾವಾಗ ಬಂದೆ ಮಗ? ಇವಾಗ ಬಂದೆ ಕಣಪ್ಪ. ಸೊ ಇಲ್ಲಿ ಗಂಟ ಯಾಕೆ ಬಂದೆಪ್ಪ? ಇರ್ಲಿ ಬಾರಪ್ಪ. ಸೊ ನಾನೇ ಮನೆಗೆ ಬರ್ತೀನಲ್ಲಪ್ಪ, ನೀನು ಒಳ್ಳೆ. ನಿನಗೇನೋ ಹೇಳೋದಿತ್ತು ಬಾ ಇಲ್ಲಿ. ಏನು? ಏನದು? ಏನೋ ತೋರಿಸ್ತೀನಿ. ಏನು ತೋರಿಸ್ತೀಯಪ್ಪ? ಹೇಳ್ತೀನಿ ಬಾರಪ್ಪ. ಅಪ್ಪ ಏನು ಗೊತ್ತಾ, ಈ ವಿಷಯ ಕೇಳಿದ್ರೆ ತುಂಬ ಖುಷಿ ಆಗ್ತೀಯಪ್ಪ ನೀನು. ಏನಪ್ಪ ಅಂಥದ್ದು ವಿಷಯ? ನಿಮ್ಮ ಮಗನಿಗೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ, 1.5 ಲಕ್ಷ ಸ್ಯಾಲ್ರಿ. ಹೌದಾ ಮಗ? ನೋಡಿಲ್ಲಿ ಆಫರ್ ಲೆಟ್ರು. ದೇವರೇ, ಮನೆಗೂ ನಿನ್ನ ಮುಂದೆ ಕೈ ಬಿಡಲಿಲ್ಲಪ್ಪ. ಅಪ್ಪ ನಿನ್ನ ಮೇಲೆ ಯಾರ ಮನೆಗೂ ಕೆಲ್ಸಕ್ಕೆ ಹೋಗಂಗಿಲ್ಲ, ನಿನ್ನ ಸಾಲ ಎಲ್ಲ ನಾನು ತೀರಿಸ್ತೀನಿ ಕಣಪ್ಪ. ಮಗ ಮಗ ಮನೆಗೆ ಹೋಗಿ ಅಮ್ಮಂಗೆ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರಪ್ಪ. ಇಲ್ಲಪ್ಪ, RCB 18 ವರ್ಷ ಆದಮೇಲೆ ಕಪ್ ಗೆದ್ದೈತೆ, ಅದಕ್ಕೆ ಬೆಂಗಳೂರಲ್ಲಿ ಸನ್ಮಾನ ಮಾಡ್ತಾರೆ, ಹೋಗ್ಬರ್ತೀನಿ ಕಣಪ್ಪ. RCB ಅದರಿಂದ ನಮಗೇನು ಸಿಗುತ್ತಪ್ಪ? ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರಪ್ಪ, ಹೋಗ್ಬರ್ತೀನಪ್ಪ ಪ್ಲೀಸ್. ಆಯ್ತು ಕಣಪ್ಪ, ಹುಷಾರಾಗಿ ಹೋಗ್ಬಾ. ಆಯ್ತಪ್ಪ, ಹುಷಾರು ಮಗನೇ, ಹೋಗ್ಬಾ. ಓ, ಮಗ ಮಾಡ್ತಾವನೆ. ಮಗ ಹೇಳು ಮಗ. ಹಲೋ ಅಂಕಲ್, ನಾನು ರೂಪೇಶ್ ಅಂತ ನಿಮ್ಮ ಮಗನ ಫ್ರೆಂಡು. ಹಾಂ, ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂಕಲ್. ಓ ಏನು? ನಿಮ್ಮ ಮಗ ಕಾಲು ತುಳಿತಕ್ಕೆ ಸಿಲುಕಿ ಪ್ರಾಣ ಬಿಟ್ಬಿಟ್ಟ ಅಂಕಲ್. ಎಷ್ಟೇ ಉಳ್ಸೋಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಅಂಕಲ್. ಅಪ್ಪ ನಿನ್ನ ಮೇಲೆ ಯಾರ ಮನೆಗೂ ಕೆಲ್ಸಕ್ಕೆ ಹೋಗಂಗಿಲ್ಲ, ನಿನ್ನ ಸಾಲ ಎಲ್ಲ ನಾನು ತೀರಿಸ್ತೀನಿ ಕಣಪ್ಪ. ಆಯ್ತು ಕಣಪ್ಪ, ಹುಷಾರಾಗಿ ಹೋಗ್ಬಾ. ಭಾಗ್ಯಕ್ಕೆ ಬಂದಿದ್ದಂಥ 10 ಜನ ಅಭಿಮಾನಿಗಳು ಅಭಿಮಾನ ಇರಬೇಕು ನಿಜ, ಹೆತ್ತವರ ಮೇಲೆ, ನಿಮ್ಮನ್ನೇ ನಂಬಿ 100 ಕನಸು ಕಟ್ಟಿದವರ ಮೇಲೆ. ಕನಸು ಕಮರಿ ಹೋಯಿತೆ, ಬಡ ಜೀವಗಳು ಹಾರಿ ಹೋಯಿತೆ.